ಹರೇ ಕೃಷ್ಣ. ನಾವು ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂದರೆ, ಒಬ್ಬ ಹೆಣ್ಣಿನ ನೋವಿನ ಬಗ್ಗೆ, ಅವಳಲ್ಲಿರುವ ಆ ದುಃಖದ ಬಗ್ಗೆ, ಯಾರಿಗೂ ತೋರಿಸದ ಆ ದುಃಖ, ಮನಸ್ಸಿನ ಆ ನೋವಿನ ಮುಖವಾಡದ ಬಗ್ಗೆ ನಾವು ಇವತ್ತು ಮಾತಾಡೋಣ. ನಮ್ಮ ಸಮಾಜದಲ್ಲಿ ಏನಾಗತ್ತೆ ಅಂದರೆ, ಕೆಲವೊಂದು ಸಾರಿ ಹೆಣ್ಣು ಅಂದ್ರೇ ಕೇವಲವಾಗಿ ನೋಡ್ತಾ ಇದ್ದೀವಿ ನಾವು. ಅದರಲ್ಲಿ ಗಂಡ ಇಲ್ಲದ ಹೆಣ್ಣು ಅಂದರೆ ಇನ್ನೂ ಕೇವಲವಾಗಿ ನೋಡುತ್ತೆ ಈ ನಮ್ಮ ಸಮಾಜ. ಎಲ್ಲರೂ ಅಂತೂ ನಾನು ಹೇಳೋಲ್ಲ, ಕೆಲವರು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡೋದು, ಅಸಹ್ಯವಾಗಿ ಮಾತಾಡೋದು, ಗಂಡ ಇಲ್ಲ ಅಂತ ಗೊತ್ತಾದರೆ ತುಚ್ಛವಾಗಿ ಕೆಟ್ಟ ದೃಷ್ಟಿಯಿಂದ ನೋಡೋದು ಮಾಡ್ತೀವಿ. ಒಂದು ಸಾರಿ ನಾವು ಯೋಚನೆ ಮಾಡಬೇಕು, ಈ ಸ್ಥಿತಿ ನಮ್ಮ ಅಕ್ಕ ತಂಗಿಯಂದರಿಗೆ ಅಥವಾ ನಮ್ಮ ತಾಯಿಗೇನೆ ಇಂಥ ಪರಿಸ್ಥಿತಿ ಬಂದಿದ್ರೆ ನಾವು ಯಾವ ಥರ ಇರ್ತಿದ್ವಿ. ತಪ್ಪು ಮಾಡೋರಿಗೆ ಇದು ಇವನೇನು ಹೇಳ್ತಾನೆ ಕಿತ್ತೋದು ನನ್ನ ಮಗ ಅನಿಸ್ಬೋದು, ಆದರೆ ಇದು ಸತ್ಯ. ಒಂದು ಸಾರಿ ಆ ಜಾಗದಲ್ಲಿ ನಮ್ಮ ಅಕ್ಕ ತಂಗಿಯನ್ನು ನಿಲ್ಲಿಸಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಯಾವ ಭೋಗ, ಯಾವ ಭಾಗ್ಯಕ್ಕಿಂತ ಜೀವನ ದೊಡ್ಡದು ರೀ. ಯಾವ ಮಹಾನ್ ಆಶೆಗಿಂತಲೂ ಮಾನವೀಯತೆ ದೊಡ್ಡದು, ಮನುಷ್ಯತ್ವ ದೊಡ್ಡದು. ಜೀವ ತೆಗೆಯೋದು, ಜೀವ ಕೊಡೋದು ನಮ್ಮ ಕಡೆ ಇಲ್ಲ, ಜೀವಿಸೋದು ನಮ್ಮ ಕಡೆ ಇರೋದು. ನಾವು ಯಾವ ರೀತಿ ಜೀವಿಸ್ತೀವಿ, ಯಾವ ರೀತಿ ಇರ್ತೀವಿ ಜೀವನದಲ್ಲಿ ಅನ್ನೋದೇ ಮುಖ್ಯವಾಗಿ ಬರೋದು. ಇನ್ನು ಎಷ್ಟೋ ಜನ ಕುಡುಕ ಗಂಡಂದಿರು ಸಿಗ್ತಾರೆ ಹೆಣ್ಮಕ್ಳು. ಅವ್ರು ನೋಡಿ ಒಳಗಡೆ ಹೊಡಿತಾ ಇರ್ತಾರೆ, ಕೆಟ್ಟ ಮಾತಿನ ಬೈತಾ ಇರ್ತಾರೆ. ಒಂದು ಸಾರಿ ತಿನ್ನೋಕೆ ಅನ್ನ ಇರೋದಿಲ್ಲ, ಸರಿಯಾದ ರೇಷನ್ ಇರೋದಿಲ್ಲ ಮನೆಯಲ್ಲಿ, ಅನ್ನ ತಿಂತಾ ಇರ್ತಾರೆ. ಏನೋ ಗಂಜಿ ಕೊಡೋಕ್ಕೆ ಜನ್ಮ ಮಾಡ್ತಾರೆ. ಯಾಕೆ? ಮದುವೆ ಆಗಿದೆ ಈ 3 ಗಂಟು ಅನ್ನೋ ಆ ಒಂದು ಸಂಬಂಧದಿಂದ. ಕೆಲವೊಂದು ಸಾರಿ ಯಾರಿಗೂ ಹೇಳೋದಿಲ್ಲ ಅನ್ನೋ, ಪಕ್ಕದ ಮನೆಯವ್ರಿಗೆ ಗೊತ್ತಿರೋಲ್ಲ, ತನ್ನ ಮಕ್ಕಳಿಗೆ ಸಹ ಗೊತ್ತು ಮಾಡಿಬಿಡೋದಿಲ್ಲ ತಾನು ಉಪವಾಸ ಮಲಗಿರೋದು. ಎಷ್ಟು ಕಷ್ಟಪಡುತ್ತೆ ಆ ಜೀವ. ಯೋಚನೆ ಮಾಡಿದ್ದೀರಾ ನೀವು ಒಂದು ಸಾರಿ ಆದರೂ? ಹೆಣ್ಮಕ್ಳಂದ್ರೆ ಏನು ತಿಳಿದಿದ್ದೀರಾ? ಈ ಪ್ರಶ್ನೆ, ಈ ಮಾತು ನಾನು ಯಾರಿಗೆ ಹೇಳ್ತಾ ಇದ್ದೀನಿ? ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರಲ್ಲ ಅವರಿಗೆ, ಕುಡುಕು ಗಂಟಂದೇ ಇರ್ತಾರಲ್ಲ ಅವರಿಗೆ ನಾನು ಈ ಮಾತು ಹೇಳ್ತಾ ಇರೋದು. ನಾವು ಅಂದ್ಕೊಳ್ತೀವಿ ಹೆಣ್ಮಕ್ಳು ಜೀವನ ಒಳ್ಳೆಯದು, ಆರಾಮಾಗಿರುತ್ತೆ. ಯೋಚನೆ ಮಾಡಿ ನೀವು ಒಂದು ಸಾರಿ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ. ಅದೇ ಗಂಡ ಇಲ್ಲದೆ ಇರೋ ಹೆಣ್ಮಕ್ಳಾದರೆ ಹೊರಗಡೆ ಕೆಲಸಕ್ಕೆ ಹೋಗಿದ್ರು ಭಯ ಪಡಬೇಕು. ಏನಾದರೂ ವಸ್ತು ಖರೀದಿ ಮಾಡ್ಕೋಬೇಕಾದ್ರೂ ಅಸಹ್ಯವಾಗಿ ನಡ್ಕೊಳ್ತಾರೆ. ಎಷ್ಟೋ ಜನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಈ ಜಾಗಗಳಲ್ಲಿ ಕೆಲವೊಂದು ಸರಿ ನಾವು ರೀತಿ ಯೋಚನೆ ಮಾಡಬೇಕಾಗತ್ತೆ. ಆವಾಗಲೇ ಸತ್ಯದ ಅರಿವಾಗೋದು ನಮಗೆ. ಅದಕ್ಕೆ ಯಾರು ನನ್ನ ವತಿಯಿಂದ ನಾನು ಹೇಳ್ತೀನಿ, ಹೆಣ್ಮಕ್ಳ ಪರವಾಗಿ ಹೇಳೋಕ್ಕಾಗದೇ ಹೆಣ್ಮಕ್ಳ ಪರವಾಗಿ ನಾನು ಹೇಳ್ತೀನಿ, ಯಾರೂ ಹೆಣ್ಮಕ್ಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಹೋಗ್ಬೇಡಿ. ನೀವೇನು ಸಹಾಯ ಮಾಡೋದು ಬೇಕಾಗಿಲ್ಲ, ಅವ್ರನ್ನ ಸ್ವತಂತ್ರವಾಗಿ ಬಿಡಿ. ಅವ್ರಿಗೆ ಹಕ್ಕಿದೆ ಭೂಮಿ ಮೇಲೆ ಬದುಕೋಕೆ. ಕೆಲವೊಂದು ಸಾರಿ ನಾಯಿಗಳಿಗಿಂತಲೂ ಕೇವಲವಾಗಿ ಹೋಗ್ತಾರೆ ಅವರು. ಕೆಲವೊಂದು ಪರಿಸ್ಥಿತಿ, ಕೆಲವೊಂದು ಸಂದರ್ಭದಲ್ಲಿ ನಂಬ್ಕೊಂಡು ಬಂದವರೇ ಕೈ ಕೊಟ್ಟು ಹೋದಾಗ, ಬಿಟ್ಟು ಹೋದಾಗ, ನಂಬಿಸಿ ಮೋಸ ಮಾಡಿದಾಗ ಆ ಜೀವ ಎಲ್ಲಿ ಹೋಗ್ಬೇಕು? ಯೋಚನೆ ಮಾಡಿ. ಅದಾಗಬಾರ್ದು. ಯಾವುದೋ ಜನ್ಮದ ಕರ್ಮದ ಫಲನೋ ಏನೋ ಗೊತ್ತಿಲ್ಲ, ಆ ಪರಿಸ್ಥಿತಿ ಬಂದಿರುತ್ತೆ. ಆ ಪಾಪವನ್ನು, ಆ ಕರ್ಮದ ಫಲವನ್ನು ನಾವು ನಮ್ಮ ಮೇಲೆ ಹೋಗೋದು ಬೇಡ.
ಏನೂ ನಾವು ಮಾಡ್ಲಿಕ್ಕಂದ್ರೂ ಸಹಾಯ ಮಾಡೋಕ್ಕಾಗಲಿಲ್ಲ. ಆದಷ್ಟು ದೂರದಿಂದ ಒಳ್ಳೆಯದೇ ಬಯಸೋದು, ಒಳ್ಳೆ ನುಡಿಗಳನ್ನು ಮಾತಾಡೋದಿಲ್ಲ, ಸ್ಫೂರ್ತಿದಾಯಕ. ಪಕ್ಕದ ಮನೆಯವ್ರು ಯಾರಾದರೂ ಆ ಥರ ಇದ್ರು ಹಂಗಮ್ಮ ಚಲೋ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಅಪ್ಪ. ಯಾರೂ ಇಲ್ಲ ಅನ್ನೋ ಸಮಯದಲ್ಲಿ ಯಾರೋ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ರ, ಅವ್ರಿಗೆ ಒಳ್ಳೇದಾಗಲಿ ಅಂತ ಮನಸ್ಸು ಎಷ್ಟು ಖುಷಿಯಿಂದ ಬಯಸುತ್ತೆ. ಹೆಣ್ಮಕ್ಳ ಬಗ್ಗೆ ಹೇಳ್ತಿರೋದು ನಾನು, ಗಂಡ ಇಲ್ಲದೆ ಇರೋರು, ಕುಡುಕು ಅಂದರೆ ಕುಡಿತ ಚಟಕ್ಕೆ ಒಳಗಾಗಿರೋ ಗಂಡಂದಿರ ಹೆಂಡತಿಯರಿಗೆ ನಾನು ಹೇಳ್ತಾ ಇರೋದು. ಅದಕ್ಕೆ ಫ್ರೆಂಡ್ಸ್, ಈಗ ನೋಡಿ, ತಾವು ಕುಡಿದು ಬಂದು ತಮ್ಮ ಮನೇಲಿ ಊಟ ಮಾಡ್ಕೊಂಡು ತಮ್ಮ ಮಗನಿಗೆಲ್ಲ ಊಟ ಸುಮ್ಮನೆ ಯಾರು ಮನೆಗೆ ತಂದು ಕುಡಿಯೋಕ್ಕೆ ಶುರು ಮಾಡ್ತಾರೆ, ಮನೆಯಲ್ಲೇ ಪಾರ್ಟಿ ಮಾಡೋದು. ಇದು ಒಳ್ಳೆಯದಾ? ಯೋಚನೆ ಮಾಡಿ. ಅವರು ಸುಮ್ಮನೆ ಬಂದು ಕುಡಿಯೋದ ತಪ್ಪು, ಕುಡಿಯೋದಲ್ಲದೆ ಮತ್ತು ಹೆಣ್ಮಕ್ಳ ಮೇಲೆ ಕನ್ನಕ್ಕೋದು. ಇವರೇನು ತಮ್ಮ ಪಾಡಿ ಕುಡಿಸ್ತಾರನ್ನೋ ಒಂದು ಕಾರಣಕ್ಕೆ ಕುಡಿದು ಬಿಟ್ಬಿಡ್ತಾರೆ ಎಲ್ಲ ಜಾಸ್ತಿ ಆದಮೇಲೆ. ಆದರೆ ಅವ್ರು ಹಿಂದಿಂದ ಏನು ಮಾಡ್ತಾರೆ, ಏನು ಟಾರ್ಚರ್ ಕೊಡ್ತಾರೆ ಅಂತ ಯಾರಿಗಾದ್ರೂ ವಿಚಾರ ಇದೆ? ಕೆಲವೊಂದು ವಿಚಾರ ಮಾಡಬೇಕಪ್ಪ, ಕೆಲವ್ರ ಬಗ್ಗೆ ಯೋಚನೆ ಮಾಡಬೇಕು. ಜೀವನದ ಸತ್ಯ ನಮ್ಗೆ ಅರ್ಥ ಆಗಬೇಕಂದ್ರೆ ನಮಗೆ ಕಷ್ಟ ಬಂದಾಗ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಂತ ಏನಿಲ್ಲ. ಮತ್ತೊಬ್ಬರ ಕಷ್ಟ ಇರುತ್ತಲ್ಲ, ಆ ಜಾಗದಲ್ಲಿ ನಾವು ನಿಂತು ನೋಡಬೇಕು. ಮತ್ತೊಬ್ಬ ಕಷ್ಟ ನೋಡಿ ಬಿಡೋದಲ್ಲ, ಆದರೆ ಪರಿಣಾಮ ಏನು ಅಂತ ನಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ನಾವು ಪ್ರಯೋಗ ಮಾಡ್ಕೊಂಡು ನೋಡಬೇಕು. ಆವಾಗಲೇ ಎಲ್ಲವಕ್ಕೂ ಆದಷ್ಟು ಬೇಗ ನಾವು ಪಾಠ ಕಲಿಯೋದು, ಎಲ್ಲವನ್ನೂ ಸುಧಾರಿಸೋಕ್ಕೆ ಸಾಧ್ಯ ಆಗೋದು. ಆದಷ್ಟು ಈ ಮಾಹಿತಿ ಏನೋ ತಪ್ಪಾಗಿದ್ದರೆ ನನ್ನ ಮಾತಾಗಲಿ, ನನ್ನ ಉದ್ದೇಶ ಅಂತೂ ಒಳ್ಳೆಯದಿದೆ. ಏನೋ ಮಾತಲ್ಲಿ ಹಿಂದೆ ಮುಂದೆ ತಪ್ಪಾಗಿದ್ದರೂ, ಯಾರಿಗೇ ನೋವಾಗಿದ್ದರೂ, ಬೇಜಾರಾಗಿದ್ದರೂ ಕ್ಷಮಿಸಿ. ಆದಷ್ಟು ಮಾಡಬೇಕು, ಒಳ್ಳೆಯದನ್ನೇ ಹೇಳಬೇಕು ಅನ್ನೋ ಒಂದು ಉದ್ದೇಶ ನಂದು. ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹರೇ ಕೃಷ್ಣ.